ಆರೋಪ ಬಳಿಕ ವಿಡಿಯೋ ಹಂಚಿಕೊಂಡ ರಾಜಮೌಳಿ ಇತ್ತೀಚೆಗೆ ಕೇಸ್ನಲ್ಲಿ ಸಿಲುಕಿದ್ದರು. ಗೆಳೆಯ ಶ್ರೀನಿವಾಸ್ ಸಾವಿಗೆ ರಾಜಮೌಳಿ ಅವರು ಕಾರಣ ಅಂತೇಳಿ ಒಂದು ಡೆತ್ ನೋಟ್ ಕೂಡ ಶ್ರೀನಿವಾಸ್ ಅವರು ಬರೆದಿದ್ರು. ಹಾಗೂ ಅವರ ಪತ್ನಿ ರಮಾ ರಾಜಮೌಳಿ ಇವರಿಬ್ಬರೂ ಕೂಡ ರಾಜಮೌಳಿ ಹಾಗೂ ರಮಾ ರಾಜಮೌಳಿ ಇವರಿಬ್ಬರೂ ಕೂಡ ಶ್ರೀನಿವಾಸ್ ಅವರ ಸಾವಿಗೆ ಕಾರಣ ಅಂತೇಳಿ ಒಂದು ಡೆತ್ ನೋಟನ್ನು ಕೂಡ ಬರೆದಿದ್ರು ಶ್ರೀನಿವಾಸ್ ಅವರು. ಹೀಗಂತ ಹೇಳಿಕೊಂಡಂತಹ ಶ್ರೀನಿವಾಸ್ ಅವರು ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದು. ರಾಜಮೌಳಿ ವಿರುದ್ಧದ ಕೇಸ್ ದಾಖಲಿಸಿಕೊಂಡಿದ್ದು ವರದಿಯಾಗಿಲ್ಲ. ಈ ನಡುವೆ ರಾಜಮೌಳಿ ವಿಡಿಯೋ ಕೂಡ ಹಂಚಿಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ರಾಜಮೌಳಿ ಅವರ ವಿರುದ್ಧ ನಾವು ಒಂದು ಸ್ಟೋರಿಯನ್ನು ಕೂಡ ಮಾಡಿದ್ವಿ. ಶ್ರೀನಿವಾಸ್ ರಾವ್ ಅಂತೇಳಿ ಯಮದೊಂಗ ಸಿನಿಮಾದ ನಿರ್ಮಾಪಕ ಕೂಡ ಇವರು ರಾಜಮೌಳಿ ಅವರ ಹೆಸರನ್ನು ಬರೆದಿಟ್ಟು, ಅಂದರೆ ಅವರ ಹೆಸರನ್ನು ಹೇಳಿ ಒಂದು ವಿಡಿಯೋವನ್ನು ಕೂಡ ಮಾಡಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಈಗ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮೌಳಿಯವರು ಈಗ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಹಾಗಾದರೆ ರಾಜಮೌಳಿಯವರು ಯಾವುದರ ಬಗ್ಗೆ ಮಾತನಾಡಿದ್ದಾರೆ? ರಾಜಮೌಳಿಯವರು ಯಾವ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ? ಅವರಿಗೆ ಸಂಬಂಧಪಟ್ಟಂತಹ ಒಂದು ಕೊಲೆ ಬಗ್ಗೆ ಮಾತನಾಡಿದ್ದಾರಾ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ? ತಮ್ಮ ಅಣ್ಣ ಕೀರವಾಣಿಯ ಹೊಸ ಪ್ರಯತ್ನದ ಕುರಿತಾಗಿ ಮಾತನಾಡಿದ್ದಾರೆ. ಕೀರವಾಣಿ ಮೊದಲ ಬಾರಿಗೆ ಲೈವ್ ಕಾನ್ಸರ್ಟ್ ಮಾಡ್ತಿದ್ದಾರಂತೆ. ಲೈವ್ ಕಾನ್ಸರ್ಟ್ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲೆಂದು ವಿಡಿಯೋ ಕೂಡ ಶೇರ್ ಮಾಡಿರುವಂತಹದ್ದು. ಮಾರ್ಚ್ 22ನೇ ತಾರೀಕು ನಾನು ಬಹಳ ಕಾತುರದಿಂದ ಕಾಯುತ್ತಿದ್ದೇನೆ ಹೀಗಂತ ರಾಜಮೌಳಿಯವರು ವಿಡಿಯೋದಲ್ಲಿ ಹೇಳಿರುವಂಥದ್ದು. ಏಕೆಂದರೆ ಕೀರವಾಣಿಯ ನಾ ಟೂರ್ ಕಾನ್ಸರ್ಟ್ ಈ ಒಂದು ಕಾನ್ಸರ್ಟ್ ಕೂಡ 22ನೇ ತಾರೀಕು ನಡೆಯುತ್ತೆ, ಮಾರ್ಚ್ 22ನೇ ತಾರೀಕು. ಸೊ ಹಾಗಾಗಿ ಆ ಒಂದು ವಿಡಿಯೋವನ್ನು, ಆ ಒಂದು ಕಾನ್ಸರ್ಟನ್ನು ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಈಗ ಒಂದು ವಿಡಿಯೋವನ್ನು ಹರಿಬಿಟ್ಟಿರುವಂಥದ್ದು ರಾಜಮೌಳಿ. ಯಾಕೆಂದರೆ ಕೀರವಾಣಿಯವರ ನಾ ಟೂರ್ ಕಾನ್ಸರ್ಟ್ ಇದೆಯಲ್ಲ, ಆ ಒಂದು ಕಾನ್ಸರ್ಟ್ ಬಗ್ಗೆ ರಾಜಮೌಳಿಯವರಿಗೆ ಅತಿ ಹೆಚ್ಚು ಒಲವು ಕೂಡ ಇದೆ. ಇತ್ತೀಚೆಗೆ ಲೈವ್ ಕಾನ್ಸರ್ಟ್ಗಳ ಬಗ್ಗೆ ಟ್ರೆಂಡ್ ಕೂಡ ಬಲು ಜೋರಾಗಿ ನಡೆಯುತ್ತಿದೆ. ಶ್ರೀನಿವಾಸ್ ರಾವ್ ಅವರ ಬಗ್ಗೆ ಅವರು ಮಾತನಾಡ್ತಾರೆ ಅಂದ್ಕೊಂಡಿದ್ರು. ಆದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮೌಳಿಯವರು ಮಾತನಾಡಿಲ್ಲ. ಅವರು ಮಾತನಾಡಿರುವಂತಹದ್ದು ಅವ್ರ ಬ್ರದರ್ ಕೀರವಾಣಿ ಅವರ ಒಂದು ನಾ ಟೂರ್ ಕಾನ್ಸರ್ಟ್ ಅಂತೇಳಿ ಈ ಒಂದು ಕಾನ್ಸರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮೌಳಿಯವರು ಮಾತನಾಡಿದ್ದಾರೆ. ಹಾಗಾದರೆ ಶ್ರೀನಿವಾಸ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಮೌಳಿಯವರು ಯಾಕೆ ಮಾತನಾಡಿಲ್ಲ? ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಆ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮೌಳಿಯವರು ರಿಯಾಕ್ಟ್ ಯಾಕೆ ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ.